ಗಡಿನಾಡಲೀಗ ಸಂಭ್ರಮದ ಹೊಳೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಕುಂದಾನಗರಿ. ಇಂದು ಸುವರ್ಣಸೌಧ ಅನಾವರಣ. ಕುಂದಾನಗರಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಹೈಫೈ ತಂತ್ರಜ್ಞಾನ ಹೊಂದಿರೋ ಸುವರ್ಣಸೌಧ ಇಂದು ಲೋಕಾರ್ಪಣೆಗೊಳ್ಳಲಿದೆ. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಸುವರ್ಣಸೌಧ ಉದ್ಘಾಟನೆ ಮಾಡಲಿದ್ದಾರೆ. ರಾಜ್ಯದ ಎಲ್ಲಾ ಮಾಜಿ ಸಿಎಂಗಳು ಈ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಗಡಿನಾಡಲ್ಲಿ ಸುವರ್ಣ ಸಂಭ್ರಮ. ಶಕ್ತಿಸೌಧದ ಉದ್ಘಾಟನೆಗೆ ಕ್ಷಣಗಣನೆ. ಮಿರ ಮಿಂಚ್ತಾ ಇದೆ ಬೆಳಗಾವಿ. ಗಡಿನಾಡು ಬೆಳಗಾವಿ ಮಿರ ಮಿಂಚ್ತಾ ಇದೆ. ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳು ಜಗಮಗಿಸ್ತಾ ಇವೆ. ಸುವರ್ಣಸೌಧ ಉದ್ಘಾಟನೆಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ನಗರದ ಎಲ್ಲಾ ವೃತ್ತಗಳಲ್ಲೂ ಕಟ್ಔಟ್ ಕಮಾನುಗಳು ರಾರಾಜಿಸ್ತಾ ಇವೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಹಲಕ ಬಸ್ತವಾಡ ಗುಡ್ಡದ ಮೇಲಿರೋ ಸುವರ್ಣಸೌಧವನ್ನ ಉದ್ಘಾಟಿಸಲಿದ್ದಾರೆ. ಪೂರ್ಣ ಕುಂಭ ಸ್ವಾಗತ ಹಾಗೂ ಉದ್ಘಾಟನಾ ಪರೇಡ್ಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಜಗದೀಶ್ ಶೆಟ್ಟರ್ ಸಾಕಷ್ಟು ಖುಷಿಯಲ್ಲಿದ್ದಾರೆ. ಯಾಕಂದ್ರೆ ಈ ಹಿಂದೆ ಸ್ಪೀಕರ್ ಆಗಿದ್ದ ಶೆಟ್ಟರ್ ಸುವರ್ಣಸೌಧದ ಭೂಮಿ ಗುರುತಿಸಲು ಬೆಳಗಾವಿಯಲ್ಲಿ ಓಡಾಡಿದ್ರು. ಇದೀಗ ಅವರೇ ಸಿಎಂ ಆಗಿರೋದಕ್ಕೆ ಮತ್ತಷ್ಟು ಸಂತಸಗೊಂಡಿದ್ದಾರೆ. ನಾನು ಹಿಂದೆ ಸ್ಪೀಕರ್ ಇದ್ದಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇಲ್ಲಿ ಹಿನ್ನೆಲೆಯಲ್ಲಿ ಏನು ಡಿಸಿಷನ್ ತೊಗೊಂಡಿದ್ವಿ ಅದು ಇವತ್ತು ಸಾಕಾರಗೊಳ್ತಾ ಇದೆ. ಆದ್ದರಿಂದ ನಮಗೆಲ್ಲ ಭಾಳಷ್ಟು ಹೆಮ್ಮೆಯಾಗಿದೆ ಮತ್ತು ಇಡೀ ರಾಜ್ಯ ಒಂದು ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ, ಈ ಭಾಗದ ಜನರಿಗೆ ಒಂದು ಮಾನಸಿಕವಾಗಿ ಒಂದು ನೆಮ್ಮದಿ ಬರಲಿಕ್ಕೆ, ಈ ಭಾಗದ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಇದೆಲ್ಲ ಒಂದು ಸಹಾಯಕ ಆಗ್ತದೆ. ಯಾಕಂದ್ರೆ ನಾಳೆ ಇನ್ನು ರೆಗ್ಯುಲರ್ ಆಗಿ ಇಲ್ಲಿ ವಿಧಾನಸಭೆ ಅಧಿವೇಶನ ನಡೆಯೋದ್ರಿಂದ ಈ ಭಾಗದ ಒಂದು ಡೆವಲಪ್ಮೆಂಟು ಮತ್ತು ಉಳಿದ ದೃಷ್ಟಿಯಿಂದನೂ ಇಲ್ಲಿ ಹೆಚ್ಚು ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅತ್ಯಂತ ಸುಸಜ್ಜಿತ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಸೆಂಟ್ರಲ್ ಹಾಲ್ ಹೊಂದಿರೋ ಭವ್ಯ ಸೌಧ ದೇಶದ ಜನರ ಗಮನ ಸೆಳೀತಾ ಇದೆ. ಸುವರ್ಣಸೌಧ ಇಂದು ಲೋಕಾರ್ಪಣೆಯಾಗ್ತಿರೋದು ಗಡಿನಾಡ ಜನರಿಗಂತೂ ಖುಷಿ ತಂದಿದೆ. ಬೆಳಗಾವಿಯಲ್ಲಿ ಭಾರೀ ಭದ್ರತಾ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ. ಹಾಗೇನೆ ಸುಮಾರು 1 ಲಕ್ಷ ಜನ ಸುವರ್ಣಸೌಧ ಉದ್ಘಾಟನೆಗೆ ಸಾಕ್ಷಿಯಾಗಲಿದ್ದಾರೆ. ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮ ಪೊಲೀಸ್ ವತಿಯಿಂದ ಯಾವುದೇ ಕ್ರಮ ಅದರಲ್ಲಿ ಕೈಗೊಂಡಿದ್ದಾರೆ. ಸಾರ್ವಜನಿಕರು ವಿನಂತಿ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕ್ಯಾಮರಾ ತೊಗೊಂಡು ಬರಬಾರ್ದು ಮತ್ತು ಮೊಬೈಲ್ ಫೋನ್ಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಎಂದು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಳ್ತೀವಿ. ಬಾಕಿ ಇದು ಅವ್ರಿಗೋಸ್ಕರ ಮಾಡ್ತಾ ಇರೋ ಕಾರ್ಯಕ್ರಮ ಎಲ್ಲ ರೀತಿ ಸಂಭ್ರಮವಾಗಿ ಮಾಡಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ತಾ ಇದ್ದೀವಿ. ಸೊ ಸಾರ್ವಜನಿಕರಿಗೆ ಸೆಕ್ಯೂರಿಟಿಯಿಂದ ಸಹ ಭಾಳಷ್ಟು ಸಹಕಾರ ನೀಡಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ.